ಅಲ್ಲ ಆ ಸ್ವರೂಪದಲ್ಲಿ ಆಗೋಗಿದೆ. ಈಗ ಅಮೆರಿಕಾದವರು ಹಾರ್ಮುಜ್ ಜಲಮಾರ್ಗದಿಂದ ವಾಪಸ್ ಹೋಗ್ತಾ ಇಲ್ಲ, ಇರಾನ್ ಅವರು ಬಾಬಲ್ ಜಲಮಾರ್ಗವನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಶುರುವಾಗಿರುವ ಈ ಆರ್ಥಿಕ ಯುದ್ಧ ಇದು ಬಾಂಬ್ಗಳ ದಾಳಿ ಅಲ್ಲ, ಇದು ಆರ್ಥಿಕ ಯುದ್ಧ. ಇದು ಯಾವ್ಯಾವ ದೇಶಗಳನ್ನು ಯಾವ ಸ್ವರೂಪದಲ್ಲಿ ಅತಂತ್ರ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಅತಿ ದೊಡ್ಡ ಆತಂಕ. ಇನ್ನು ಅಮೆರಿಕ ಮತ್ತು ಇರಾನ್ ಸಮುದ್ರದಲ್ಲಿ ಸಮರವನ್ನು ಶುರು ಮಾಡಿದ್ದಾರೆ. ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ಬಹಳ ಜೋರಾಗಿ ತಟ್ಟುವುದಕ್ಕೆ ಶುರುವಾಗಿದೆ. ಹಾರ್ಮುಜ್ ಮತ್ತು ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಬಂದ್ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಗ್ಯಾಸ್ ಗಂಡಾಂತರ ಮತ್ತೆ ಶುರುವಾಗಿದೆ. ಯುದ್ಧ ಶುರುವಾಗಿ 45 ದಿನಗಳಾದವು. 2 ವಾರಗಳವರೆಗೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಬರೀ 5 ದಿನಕ್ಕೆ ಮತ್ತೆ ಯುದ್ಧ ಪರೋಕ್ಷವಾಗಿ ಶುರುವಾಗಿದೆ. ಬಾಂಬ್ ದಾಳಿಯ ಮೂಲಕ ಅಲ್ಲದೇ ಇದ್ರೂ ಕೂಡ ಮತ್ತೆ ಯುದ್ಧ ಶುರುವಾಗಿದೆ. ಈಗ ನೋಡಿದರೆ ಡೈರೆಕ್ಟ್ ಆಗಿ ಸಮುದ್ರ ವ್ಯಾಪಾರವನ್ನೇ ಅಮೆರಿಕ ಇರಾನ್ ಸ್ಥಗಿತ ಮಾಡ್ತಾ ಇದ್ದಾರೆ. ಇದರಿಂದ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಜೋರಾಗ್ತಾ ಇದೆ. ಈ ಆರ್ಥಿಕ ಸಮರವನ್ನು ನಿಲ್ಲಿಸದೇ ಹೋದರೆ ಭಾರತಕ್ಕೆ ಅಷ್ಟೇ ಅಲ್ಲ, ಚೀನಾ, ಜಪಾನ್, ಶ್ರೀಲಂಕಾ, ಸಿಂಗಾಪುರ, ಪಾಕಿಸ್ತಾನ ಹೀಗೆ ಎಲ್ಲ ಪಶ್ಚಿಮ ಏಷ್ಯಾ ದೇಶಗಳಲ್ಲೂ ಕೂಡ ಸಿಲಿಂಡರ್ ಕೊರತೆ ಭೀಕರವಾಗಿದೆ. ಆಟೋಗಳಿಗೆ ಗ್ಯಾಸ್ ಸಿಗಲ್ಲ, ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗಲ್ಲ, ಕೈಗಾರಿಕೆಗಳಿಗೆ ಗ್ಯಾಸ್ ಸಪ್ಲೈ ನಿಂತು ಹೋಗುವಂತಹ ಆತಂಕ ಹೆಚ್ಚಾಗ್ತಾ ಹೋಗ್ತಿದೆ. ಭಾರತದಲ್ಲಿ ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 85ರಿಂದ 95 ಲಕ್ಷ ಸಿಲಿಂಡರ್ಗಳು ಒಂದು ದಿನಕ್ಕೆ ಸಪ್ಲೈ ಆಗ್ತಾ ಇದ್ದಿತ್ತು. ಈಗ ಸಿಗ್ತಾ ಇರುವಂಥದ್ದು 45ರಿಂದ 50 ಲಕ್ಷ ಸಿಲಿಂಡರ್ಗಳು ಮಾತ್ರ. ಅಂದರೆ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕು, ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ. ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಂಥದ್ದು ದಿನಕ್ಕೆ 48ರಿಂದ 50 ಲಕ್ಷ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದೆ. ಈಗ ಸಿಗ್ತಿರುವಂಥದ್ದು 25ರಿಂದ 30 ಲಕ್ಷ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಮೊದಲು ಸಪ್ಲೈ ಆಗ್ತಾ ಇದ್ದದ್ದು 1,90,000 ಟನ್ನಷ್ಟು ಆಟೋ ಗ್ಯಾಸ್, ಅಂದರೆ ಆಟೋ ಮತ್ತು ಕ್ಯಾಬ್ಗಳಿಗೆ ಬಳಕೆ ಮಾಡುವಂತಹ ಗ್ಯಾಸ್. ಈಗ ಸಿಗ್ತಾ ಇರುವಂಥದ್ದು 1,06,000 ಟನ್. ಅಂದರೆ ಅಲ್ಲಿಯೂ ಕೂಡ ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಇಲ್ಲಿ ಕ್ಯೂ ದೊಡ್ಡದಾಗ್ತಿದೆ ಅಂತಂದರೆ ಈ ರೀತಿಯಂಥ ವ್ಯತ್ಯಾಸಕ್ಕೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಗ್ಯಾಸ್ ಗಂಡಾಂತರ ಎದುರಾಗಿರುವಂಥದ್ದು ಗ್ಯಾರಂಟಿ. ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 3.5 ಲಕ್ಷ ಸಿಲಿಂಡರ್. ಈಗ ಸಿಗ್ತಾ ಇರುವಂಥದ್ದು 2ರಿಂದ 2.5 ಲಕ್ಷ ಸಿಲಿಂಡರ್ಗಳು ಮಾತ್ರ. ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 30ರಿಂದ 35 ಸಾವಿರ. ಆದರೆ ಈಗ ಸಿಗ್ತಾ ಇರುವಂಥದ್ದು 18ರಿಂದ 29 ಸಾವಿರ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ರಾಜ್ಯದಲ್ಲಿ ಪ್ರತಿದಿನ 2ರಿಂದ 3 ಲಕ್ಷ ಲೀಟರ್ನಷ್ಟು ಸಪ್ಲೈ ಆಗ್ತಾ ಇತ್ತು. ಈಗ ಸಿಗ್ತಿರುವಂಥದ್ದು 85ರಿಂದ 94 ಸಾವಿರ ಲೀಟರ್ನಷ್ಟು ಮಾತ್ರ. ಅಂದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಪ್ಲೈನಲ್ಲಿ ಕೊರತೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಇದರ ಕೆಟ್ಟ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ವಿ. ಮಧ್ಯಪ್ರಾಚ್ಯದ 2 ಜಲಮಾರ್ಗಗಳನ್ನು ಅಮೆರಿಕ ಮತ್ತು ಇರಾನ್ ಬಂದ್ ಮಾಡಿದರೆ ಭಾರತದಲ್ಲಿ LPG ಸಮಸ್ಯೆ ಮಿತಿ ಮೀರಿ ಹೋಗುತ್ತೆ. ಭಾರತದಲ್ಲಿ ಈಗಾಗಲೇ ಪ್ರತಿದಿನ 43ರಿಂದ 40 ಸಾವಿರ ಟನ್ LPGಯನ್ನು ಖಾಸಗಿ ಕಂಪನಿಗಳು ಉತ್ಪಾದನೆ ಮಾಡ್ತಾ ಇವೆ. ಆದರೆ ಭಾರತಕ್ಕೆ ಪ್ರತಿದಿನ 90 ಸಾವಿರ ಟನ್ನಷ್ಟು LPG ಬೇಕಾಗಿದೆ. ಹೀಗಾಗಿನೇ ಕೇಂದ್ರ ಸರ್ಕಾರ LPG ಸಿಲಿಂಡರ್ ಸಮಸ್ಯೆ ಸರಿಪಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ಬೇಡ. ಒಂದು ವೇಳೆ ಬೆಲೆ ಏರಿಕೆ ಆದರೆ ಅದಕ್ಕೆ ಇರಾನ್ ಕಾರಣ. ಯಾಕಂದರೆ ಇರಾನ್ ಸಂಸತ್ತಿನ ಸ್ಪೀಕರ್ ಕಚ್ಚಾ ತೈಲ ಬೆಲೆಯನ್ನು ಇವತ್ತಿನಲ್ಲಿ ಏರಿಕೆ ಮಾಡ್ತೀವಿ ಅಂತ ಎಕ್ಸ್ ಖಾತೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಿ ಘಲಿಬಾಫ್ ಬೆಲೆ ಏರಿಕೆ ಬಗ್ಗೆ ಹಾಕಿರುವಂತಹ ಪೋಸ್ಟನ್ನು ನಾವು ಗಮನಿಸಬೇಕು. ಈಗಿರುವ ಅಂಕಿಅಂಶಗಳನ್ನು ಇವತ್ತಿಗಷ್ಟೇ ಆನಂದಿಸಿ, ಯಾಕಂದರೆ ಹಾರ್ಮುಜ್ಗೆ ದಿಗ್ಬಂಧನ ಹಾಕಿರೋದ್ರಿಂದ ನಾವು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆಯನ್ನು $4ರಿಂದ $5 ಹೆಚ್ಚಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ನಲ್ಲಿ ಒಂದು ಕೋಡ್ ವರ್ಡ್ ಕೂಡ ಇದೆ. ಅದುವೇ BSOH ಅಂತ. ಬಿ ಅಂದರೆ ಬ್ಲಾಕೇಡ್, ಅಂದರೆ ದಿಗ್ಬಂಧನ ಅಂತ. ಎಸ್ ಅಂದರೆ ಸ್ಟ್ರೈಟ್ ಅಂತ, ಜಲಮಾರ್ಗ ಅಂತೇಳಿ. ಇನ್ನು ಓ ಅಂದರೆ ಆಫ್ ಆಯಿಲ್, ಎಚ್ ಅಂದರೆ ಹಾರ್ಮುಜ್ ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಹೈಕ್ ಅಂದರೆ ಬೆಲೆ ಏರಿಕೆ ಅಂತಲೂ ಕೂಡ ಆಗುತ್ತೆ.
ಸೊ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕಿದ್ದಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇರಾನ್ನ ಸ್ಪೀಕರ್ ಜಗತ್ತಿಗೆ ಕೊಟ್ಟಿರುವಂತಹ ಸಂದೇಶ.